ನಶಿಸಿ ಹೋಗ್ತಾ ಇರುವಂತಹ ಸ್ಥಳೀಯ ಜೀವವೈವಿಧ್ಯತೆಯನ್ನು ಮತ್ತು ಸ್ಥಳೀಯ ಸಸ್ಯವರ್ಗಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 2016 ಆಗಸ್ಟ್ 16ನೇ ತಾರೀಕು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆರಂಭದಲ್ಲಿ ಕೇವಲ 500 ಸಸಿಗಳನ್ನ ಹಾಕಿದ್ವಿ. ಹಾಕಿದಾಗ ಸುತ್ತಮುತ್ತಲ ಜನ ಅಂತ ಇದ್ರು, ಈ ಕಲ್ಲು ಭೂಮಿಯಲ್ಲಿ ಹಾಕ್ತಾ ಇದ್ರಿ, 500 ಸಸಿಗಳಲ್ಲ 50 ಸಸಿಗಳನ್ನ ಪೋಷಣೆ ಮಾಡಿ ನೋಡಿ ಅಂತ. ಒಂದು 2-3 ವರ್ಷ ಆದಮೇಲೆ ಅವ್ರಿಗೆ ಗೊತ್ತಾಯಿತು, ನಾವು ಹಾಕಿದ ಅವತ್ತು 500 ಸಸಿಗಳೇ, ಬಟ್ ಕಾಲಕ್ರಮೇಣ ಪ್ರತಿ ವರ್ಷ ಕನಿಷ್ಠ ಅಂದರೆ 1ರಿಂದ 1,500 ಸಸಿನ ಹಾಕ್ಕೊಳ್ತಾ ಬಂದ್ವಿ. ಇವತ್ತು ಈ ಉದ್ಯಾನವನದ ವ್ಯಾಪ್ತಿಯಲ್ಲಿ ಸುಮಾರು 3,000 ಸಸಿಗಳಿದೆ. ಸಸಿಗಳಿಗೆ ನೀರು ಹಾಕೋದು ದೊಡ್ಡ ಕೆಲಸ ಆಗಿತ್ತು. ಇಲ್ಲಿರುವಂಥ ಯೂತ್ನ ಒಂದು ಕಡೆ ಸೇರಿಸಬೇಕು. ನನಗೆ ರಜೆ ಇದ್ದಿದ್ದು ಕೇವಲ ಭಾನುವಾರ ಮತ್ತು ಸರ್ಕಾರ ರಜೆ ದಿನಗಳಲ್ಲಿ ಮಾತ್ರ. ಆ ಸಮಯದಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ, ರಾತ್ರಿ ಸಮಯದಲ್ಲಿ ಮಾತ್ರ ಇಲ್ಲಿ ನೆಟ್ಟಿರುವಂಥ ಸಸಿಗಳಿಗೆ ಕನಿಷ್ಠ ಅಂದರೆ 6ರಿಂದ 8 ಟ್ಯಾಂಕರ್ ನೀರು ಹಾಕಬೇಕಾಯಿತು. ಅವತ್ತು ನಮಗೆ ಸಪೋರ್ಟ್ಗೆ ಬಂದಿರುವಂಥವ್ರನ್ನು ಕೂಡ ಮಾತಾಡೋಣ ಬನ್ನಿ. ಅಬ್ದುಲ್ ಕಲಾಂ ಉದ್ಯಾನವನ ಅಂತ 2016ರಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ ಗಿಡ ನೆಟ್ಟಾಗ ಪೂರ್ತಿ ಬರಡು ಭೂಮಿ ಇದ್ದಂಗಿತ್ತು. ಒಂದು ಡ್ರಾಪು ನೀರು ಎಲ್ಲೂ ಇಲ್ಲ. ಇಲ್ಲಿ ಟ್ಯಾಂಕರು ಬಾಡಿಗೆಗೆ ತಗೊಂಬಂದು ಟ್ಯಾಂಕರ್ ಮುಖಾಂತರ ನೀರು ಹಾಯಿಸಿ ರಾತ್ರಿ 2 ಗಂಟೆ 3 ಗಂಟೆ ರಾತ್ರಿವರೆಗೂ ನೀರು ಹಾಯಿಸಿದ್ವಿ. ಈಗ ಒಂದು ಹಂತಕ್ಕೆ ಗಿಡ ಬೆಳೆದು ನಿಂತಿದೆ. ಈಗ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಈಗ ಈ ಬರಡು ಭೂಮಿನಾಗ ನೀರನ್ನು ಟ್ಯಾಂಕರ್ ಮೂಲಕ ಗಿಡಗಳಿಗೆ ಹಾಯಿಸಿ ಇಷ್ಟುದ್ದ ಬೆಳೆದು ಇವತ್ತು ಒಳ್ಳೆಯ ಗಾಳಿ ವಾತಾವರಣ ಚೆನ್ನಾಗಿ ಬರ್ತಾ ಇದೆ. ಒಂದು ಕಾಲದಲ್ಲಿ ಬಹುಶಃ ಅತ್ಯಂತ ಶ್ರೀಮಂತ ಸ್ಥಳೀಯ ಸಸ್ಯವರ್ಗವನ್ನು ಹೊಂದಿರುವಂಥ ಭೂಮಿ ಇದು. ಆಗ ಕಾಡಿನ ಹಳ್ಳುಗಳು ಇಲ್ಲಿ ವಿಶೇಷವಾಗಿರುವಂಥ ಒಂದು ಪ್ರಶಸ್ತಿಯನ್ನು ಹೊಂದಿದ್ವು. ಅಂತಹ ಭೂಮಿನ ಹಲವಾರು ಕಾರಣಗಳಿಂದ ಏನಾಯಿತು ಅಂದರೆ ಜನ ಒತ್ತುವರಿ ಮಾಡಿಕೊಂಡ್ರು. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಿದ್ವಿ ಅಂತಂದರೆ, ಈ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಒಂದಷ್ಟು ಸಸಿಗಳನ್ನ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದರ ಫಲವಾಗಿ ಇವತ್ತು ಈ ಜಾಗದಲ್ಲಿ ಸ್ಥಳೀಯವಾಗಿರುವಂಥ ಬಿಕ್ಕೆಣಗಳಿರ್ಬೋದು, ಕುಡಿತಣ್ಣಗಳು ಇವೆಲ್ಲವೂ ಕೂಡ ಬರ್ತಾ ಇದೆ. ಆಮೇಲೆ ಹುಲ್ಲುಗಾವಲು, ಸ್ಥಳೀಯವಾಗಿ ಬರುವಂಥ ಹುಲ್ಲುಗಾವಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಕಳೆದ 8-9 ವರ್ಷಗಳ ಸತತ ಮತ್ತು ನಿರಂತರ ಪ್ರಯತ್ನದಿಂದಾಗಿ ಇವತ್ತು ನಾವು ಇಷ್ಟರ ಮಟ್ಟಿಗೆ ಹಸಿರನ್ನು ಕಾಣಿಸಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಅಂದರೆ ಅದಕ್ಕೆ ಕೇವಲ ಉಸಿರಿಗಾಗಿ ಹಸಿರು ತಂಡ ಮಾತ್ರ ಅಲ್ಲ, ಅದಕ್ಕೆ ನೆರವಾಗಿರುವಂಥ ದಾನಿಗಳಿರ್ಬೋದು, ಸ್ಥಳೀಯ ಜನರು ಇರ್ಬೋದು, ಜೊತೆಗೆ ಇಲ್ಲೊಂದು ರೀತಿಯಾಗಿರುವಂಥ ಎಮೋಷ್ನಲ್ ಭಾವನೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಬೇರೆ ಕಡೆ ಯಾವುದೇ ಪ್ರದೇಶನ ಒತ್ತುವರಿ ಆದರೂ ಕೂಡ ಈ ಪ್ರದೇಶ ಒತ್ತುವರಿ ಆಗ್ತಾ ಇಲ್ಲ ಅಂತಂದರೆ ಬಹುಶಃ ನಮ್ಮ ಶ್ರಮದ ಫಲ ಅಂತ ನಾವು ಹೇಳ್ಬೋದಾಗುತ್ತೆ. ಈ ಪ್ರದೇಶದಲ್ಲಿ ಹಲವು ರೀತಿಯ ಸಸ್ಯಗಳನ್ನ ನೆಟ್ಟಿದ್ದೀವಿ. ಹಾಲ ಇರ್ಬೋದು, ಸೀಮರೂಬ ಇರ್ಬೋದು, ನೇರಳೆ ಇರ್ಬೋದು, ಹಲಸಿರ್ಬೋದು, ಈಗ ಬೇರೆ ಬೇರೆ ರೀತಿಯಾಗಿರುವಂಥ ಹಲವು ಪ್ರಭೇದ ಸಸ್ಯಗಳನ್ನ ನೆಟ್ಟು ಸುಮಾರು ಸಸ್ಯಗಳಿಗಾಗಲೇ ಫಲ ಬಿಡುವಂಥ ಪರಿಸ್ಥಿತಿಲಿದೆ. ಇಲ್ಲಿ ಸ್ಥಳೀಯ ಜೀವಿಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಪತಂಗಗಳನ್ನು ಆಕರ್ಷಣೆ ಮಾಡುವಂಥ ಒಂದು ತಾಣವಾಗಿ ಪರಿವರ್ತನೆ ಆಗಿರುವಂಥದ್ದು ಬಹುಶಃ ಸಂತೋಷವಾಗ್ತಾ ಇದೆ.